ನಡೀತಾ ಇದೆ. ಅದಕ್ಕಾಗಿ ನಾವುಗಳು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಸಮಾಜ ವಿಜ್ಞಾನ ವಿಷಯದ ಭಾಗ 1ರ 3ನೆಯ ಪಾಠ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತಕ್ಕಂಥ ಇದರ ಮೊದಲ ಭಾಗದ ವಿಡಿಯೋ. ಇದಕ್ಕಿಂತ ಮುಂಚೆ ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಫಸ್ಟ್ ಆಗಿ ಕಮೆಂಟಲ್ಲಿ ಪಿನ್ನನ್ನು ಮಾಡಿದ್ದೀನಿ, ತಾವುಗಳು ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ಹೆಚ್ಚು ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗ್ಬೋದು. ಶುರು ಮಾಡೋಣ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠದ ಮೊದಲ ಭಾಗದ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ನಾಗರಿಕ ಸೇವಾ ವ್ಯವಸ್ಥೆ ಜಾರಿ ತಂದವರು. ಆಯ್ಕೆ 1 ಲಾರ್ಡ್ ಕ್ಯಾನಿಂಗ್, ಆಯ್ಕೆ 2 ಲಾರ್ಡ್ ಕಾರ್ನ್ವಾಲಿಸ್, ಆಯ್ಕೆ 3 ಲಾರ್ಡ್ ಡೌಲ್ಹಸಿ, ಆಯ್ಕೆ 4 ಲಾರ್ಡ್ ವೆಲ್ಲೆಸ್ಲಿ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ 2 ಲಾರ್ಡ್ ಕಾರ್ನ್ವಾಲಿಸ್. ಮುಂದಿನ ಪ್ರಶ್ನೆ, ಇಂಗ್ಲೆಂಡ್ ಸರ್ಕಾರ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ ಮಾಡಿದ ವರ್ಷ ಯಾವುದು? ಆಯ್ಕೆ 1 1737, ಆಯ್ಕೆ 2 1773, ಆಯ್ಕೆ 3 1637, ಆಯ್ಕೆ 4 1673. ಸರಿ ಉತ್ತರ ಇತ್ತು 1773ರಲ್ಲಿ ಇಂಗ್ಲೆಂಡ್ ಸರ್ಕಾರ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಯನ್ನು ಮಾಡಿತು. ಪ್ರಶ್ನೆ 3, ಇಂಗ್ಲೆಂಡ್ ಸರ್ಕಾರ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಯ ಮುಖ್ಯ ಉದ್ದೇಶ ಏನು? 1 ನಿರ್ವಹಣೆ, 2 ನಿಯಂತ್ರಣ, 3 ಮೇಲ್ವಿಚಾರಣೆ, 4 ಮೇಲಿನ ಯಾವುದೂ ಅಲ್ಲ. ಮುಖ್ಯವಾಗಿ ಭಾರತದ ಮೇಲೆ ನಿಯಂತ್ರಣ ಸಾಧಿಸುವುದೇ ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯ ಉದ್ದೇಶ ಇತ್ತು. ಆಯ್ಕೆ 2 ನಿಯಂತ್ರಣ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಫೋರ್ಟ್ ವಿಲಿಯಂ ಕಾಲೇಜು ಎಲ್ಲಿದೆ? 1 ಸೂರತ್, 2 ಬಾಂಬೆ, 3 ಮದ್ರಾಸ್, 4 ಕಲ್ಕತ್ತಾ. ಸರಿ ಉತ್ತರ ಇತ್ತು ಆಯ್ಕೆ 4 ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜು ಇದೆ. ಮುಂದಿನ ಪ್ರಶ್ನೆ, ಫೋರ್ಟ್ ವಿಲಿಯಂ ಕಾಲೇಜು ಸ್ಥಾಪನೆಯಾದ ವರ್ಷ ಯಾವುದು? 1600, 1800, 1860, 1680. ಸರಿ ಉತ್ತರ ಇತ್ತು ಆಯ್ಕೆ 2 1800ರಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆಯನ್ನ ಮಾಡಿದ್ದರು. ಮುಂದಿನ ಪ್ರಶ್ನೆ, ಬ್ರಿಟಿಷರು ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣ ನೀಡಲು ಇಲ್ಲಿ ಕಾಲೇಜನ್ನು ಆರಂಭಿಸಿದರು. ಆಯ್ಕೆ 1 ಸೂರತ್, ಆಯ್ಕೆ 2 ಬಾಂಬೆ, ಆಯ್ಕೆ 3 ಕಲ್ಕತ್ತಾ, ಆಯ್ಕೆ 4 ಮದ್ರಾಸ್. ಮುಖ್ಯವಾಗಿ ಬ್ರಿಟಿಷರು ನಾಗರಿಕ ಸೇವೆಗೆ ಸೇರ ಬಯಸ್ತಕ್ಕಂಥವರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಅವರು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಆರಂಭವನ್ನು ಮಾಡಿದರು. ಮುಂದಿನ ಪ್ರಶ್ನೆ, ನಾಗರಿಕ ಸೇವೆಗೆ ಮಾಡುವ ಎಲ್ಲ ನೇಮಕಾತಿ ಮಾಡಿಕೊಳ್ಳುತ್ತಿದ್ದವರು. ನೋಡೋಣ ಯಾರ ನೇಮಕಾತಿ ಪ್ರಾಧಿಕಾರ ಯಾರಿದ್ರು ಅಂತ. ಕಂಪನಿ ಮೇಲ್ವಿಚಾರಕರು, ಕಂಪನಿ ಅಧೀಕ್ಷಕರು, ಕಂಪನಿ ನಿರ್ದೇಶಕರು ಅಥವಾ ಕಂಪನಿಯ ವ್ಯವಸ್ಥಾಪಕರು. ನಾಗರಿಕ ಸೇವೆಗೆ ಮಾಡ್ತಕ್ಕಂಥ ಎಲ್ಲ ನೇಮಕಾತಿಯನ್ನ ಅವರು ಕಂಪನಿಯ ನಿರ್ದೇಶಕರು ಮಾಡಿಕೊಳ್ತಿದ್ರು. ಆಯ್ಕೆ 3 ಕಂಪನಿ ನಿರ್ದೇಶಕರು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, 1853ರ ನಂತರ ಬ್ರಿಟಿಷರು ನೇಮಕಾತಿ ಮಾಡಲು ಅನುಸರಿಸಿದ ಕ್ರಮ ಯಾವುದು? ಆಯ್ಕೆ 1 ನೇರ ನೇಮಕಾತಿ, ಆಯ್ಕೆ 2 ಮೌಖಿಕ ಸಂದರ್ಶನ, ಆಯ್ಕೆ 3 ಸ್ಪರ್ಧಾತ್ಮಕ ಪರೀಕ್ಷೆ, ಆಯ್ಕೆ 4 ಮೇಲಿನ ಎಲ್ಲವೂ. 1853ರ ನಂತರ ಬ್ರಿಟಿಷರು ನೇಮಕಾತಿ ಮಾಡಲು ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏನು ಮಾಡಿದ್ರಪ್ಪ ಅಂದ್ರೆ ಅನುಸರಿಸಿದರು. ಆಯ್ಕೆ 3 ಸ್ಪರ್ಧಾತ್ಮಕ ಪರೀಕ್ಷೆ ಸರಿ ಉತ್ತರ ಇತ್ತು. ಪ್ರಶ್ನೆ 9, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ. ಈ ಹೇಳಿಕೆ ಕೊಟ್ಟವನು ಯಾರು? ಆಯ್ಕೆ 1 ಲಾರ್ಡ್ ಕ್ಯಾನಿಂಗ್, ಆಯ್ಕೆ 2 ಲಾರ್ಡ್ ಡೌಲ್ಹಸಿ, ಆಯ್ಕೆ 3 ಲಾರ್ಡ್ ಕಾರ್ನ್ವಾಲಿಸ್, ಆಯ್ಕೆ 4 ಲಾರ್ಡ್ ರಿಪ್ಪನ್. ಹಿಂದೂಸ್ತಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತಕ್ಕಂಥ ಹೇಳಿಕೆ ಕೊಟ್ಟವನೇ ಆಯ್ಕೆ 3 ಲಾರ್ಡ್ ಕಾರ್ನ್ವಾಲಿಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10, ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದವರು ಯಾರು? ಮೀರ್ ಜಾಫರ್, ಮೀರ್ ಖಾಸಿಂ, ಶಾ ಅಲಂ, ಶುಜ್ ಉದ್ ದೌಲ್. ನೋಡಿ, ಮುಖ್ಯವಾಗಿ ದಿವಾನಿ ಹಕ್ಕನ್ನ ಭೂ ಕಂದಾಯ ಹಕ್ಕನ್ನ ಬ್ರಿಟಿಷರಿಗೆ ನೀಡಿದವನೇ ಆಯ್ಕೆ 3 ಶಾ ಅಲಂ. ಮುಂದಿನ ಪ್ರಶ್ನೆ ಸಂಖ್ಯೆ 11, ದ್ವಿ ಆಡಳಿತ ಜಾರಿ ಮೊದಲು ಎಲ್ಲಾಯಿತು? ದ್ವಿ ಆಡಳಿತ ಜಾರಿಯಾಗಿದ್ದು ಮೊದಲಿಗೆ ನೋಡೋಣ. ಅವಧ್, 2 ಬಂಗಾಳ, 3 ಸೂರತ್, 4 ಮೇಲಿನ ಎಲ್ಲವೂ. ಮೊದಲಿಗೆ ದ್ವಿ ಆಡಳಿತ ಜಾರಿ ಆದದ್ದು ಅದು ಆಯ್ಕೆ ಸಂಖ್ಯೆ 2 ಬಂಗಾಳ ಪ್ರಾಂತದಲ್ಲಿ. ಮುಂದಿನ ಪ್ರಶ್ನೆ ಸಂಖ್ಯೆ 12, ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನ ಪರಿಚಯ ಮಾಡಿದವರು ಯಾರು? ಆಯ್ಕೆ 1 ಲಾರ್ಡ್ ಕ್ಯಾನಿಂಗ್, ಆಯ್ಕೆ 2 ಲಾರ್ಡ್ ರಿಪ್ಪನ್, ಆಯ್ಕೆ 3 ಲಾರ್ಡ್ ಕಾರ್ನ್ವಾಲಿಸ್ ಅಥವಾ 4 ವಾರ್ನ್ ಹೇಸ್ಟಿಂಗ್ಸ್. ಹೊಸ ನ್ಯಾಯಾಂಗ ಪರಿಚಯ ವ್ಯವಸ್ಥೆ, ಹೊಸ ನ್ಯಾಯಾಂಗದಲ್ಲಿ ಒಂದು ಉತ್ತಮ ವ್ಯವಸ್ಥೆಯನ್ನು ಪರಿಚಯ ಮಾಡಿಕೊಟ್ಟವನೇ
ಆಯ್ಕೆ 4 ವಾರ್ನ್ ಹೆಸ್ಟಿಂಗ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ವಾರ್ನ್ ಹೆಸ್ಟಿಂಗ್ಸ್ ಎಷ್ಟು ಬಗೆಯ ನ್ಯಾಯಾಲಯವನ್ನ ಪರಿಚಯವನ್ನ ಮಾಡಿದನು? ಆಯ್ಕೆ 1 3, ಆಯ್ಕೆ 2 4, ಆಯ್ಕೆ 3 2, ಆಯ್ಕೆ 4 5. ಸೊ ಒಟ್ಟು 2 ಬಗೆಯ ನ್ಯಾಯಾಲಯವನ್ನ ಪರಿಚಯವನ್ನ ಮಾಡಿದ ವಾರ್ನ್ ಹೆಸ್ಟಿಂಗ್ ಈತನೇ ನ್ಯಾಯಾಂಗದ ಸುಧಾರಣೆಯಲ್ಲಿ. ಮುಂದಿನ ಪ್ರಶ್ನೆ, ದಿವಾನಿ ಅದಾಲತ್ಗಳು ಏನನ್ನ ಕೆಲಸವನ್ನ ನಿರ್ವಹಿಸ್ತವೆ? ಮುಖ್ಯವಾಗಿ ಇವು ನಾಗರಿಕ ನ್ಯಾಯಾಲಯಗಳೇ ಅಥವಾ ಅಪರಾಧ ನ್ಯಾಯಾಲಯಗಳೇ ಅಥವಾ ಮೇಲಿನ 2 ಅಥವಾ ಯಾವುದೂ ಅಲ್ಲ? ನೋಡಿ, ದಿವಾನಿ ಅದಾಲತ್ಗಳು ಮುಖ್ಯವಾಗಿ ನಾಗರಿಕ ನ್ಯಾಯಾಲಯಗಳು ಅಂತ ಹೇಳಿ. ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 15. ಫೌಜ್ದಾರಿ ಅದಾಲತ್ಗಳು ಏನನ್ನ ಕೆಲಸವನ್ನ ಮಾಡ್ತವೆ? ಇದರ ವ್ಯಾಪ್ತಿ ಏನಿತ್ತು? ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ನಾಗರಿಕ ನ್ಯಾಯಾಲಯ, ಆಯ್ಕೆ 2 ಅಪರಾಧ ನ್ಯಾಯಾಲಯ, ಆಯ್ಕೆ 3 ಮೇಲಿನ 2, ಆಯ್ಕೆ 4 ಯಾವುದೂ ಅಲ್ಲ. ಫೌಜ್ದಾರಿ ಅದಾಲತ್ಗಳಂದ್ರೆ ಅದು ಅಪರಾಧ ನ್ಯಾಯಾಲಯ ಆಗಿತ್ತು. ದಿವಾನಿ ಅದಾಲತ್ ಅಂದ್ರೆ ಅದು ನಾಗರಿಕ ನ್ಯಾಯಾಲಯ. ನೆನಪಿನಲ್ಲಿ ಇಟ್ಕೊಳ್ರಿ. ಮುಂದಿನ ಪ್ರಶ್ನೆ ಸಂಖ್ಯೆ 16. ಹೇಳಿಕೆಗಳನ್ನು ಪರಿಶೀಲಿಸಿ ತೀರ್ಮಾನಕ್ಕೆ ಬರಬೇಕು. ಸೊ ನೋಡೋಣ, 2 ಹೇಳಿಕೆಗಳಿದ್ದಾವೆ. ನಾಗರಿಕ ನ್ಯಾಯದಾನದಲ್ಲಿ ಅವರವರ ಧರ್ಮಗ್ರಂಥಗಳ ಆಧಾರದ ಮೇಲೆ ನ್ಯಾಯದಾನ ಇತ್ತು, 1ನೇದು. 2ನೇದು, ಅಪರಾಧ ಪ್ರಕರಣದಲ್ಲಿ ಇಸ್ಲಾಂ ಕಾನೂನು ಪ್ರಕಾರ ವಿಚಾರಣೆ ಇತ್ತು. ಎ ಮೊದಲ ಹೇಳಿಕೆ ಇದೆ. 1ನೇದು ಆಪ್ಷನ್ ಎ, ಆಪ್ಷನ್ 1 ಮೊದಲನೇ ತಪ್ಪಿದೆ. 2ನೇದು ತಪ್ಪಿದೆ. 3ರಲ್ಲಿ 1 ಮತ್ತು 2 ತಪ್ಪಿದಾವೆ. 4ರಲ್ಲಿ 1 ಮತ್ತು 2 ಸರಿ ಇದಾವೆ. ಸೊ ಮುಖ್ಯವಾಗಿ ಈ 2 ಹೇಳಿಕೆಗಳು ಸರಿನೇ ಇದ್ದಾವೆ. ಅದು ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಪರಾಧ ನ್ಯಾಯಾಲಯಗಳು ಇವರ ಅಧೀನದಲ್ಲಿ ಇರುತ್ತಿದ್ದವು. ನೋಡೋಣ. ಆಯ್ಕೆ 1 ನವಾಬ್, ಆಯ್ಕೆ 2 ಕಾಜಿ, ಆಯ್ಕೆ 3 ನಿರ್ದೇಶಕರು, ಆಯ್ಕೆ 4 ಮೇಲ್ವಿಚಾರಕರು. ಅಪರಾಧ ನ್ಯಾಯಾಲಯಗಳು ಮುಖ್ಯವಾಗಿ ಕಾಜಿಯ ಅಧೀನದಲ್ಲಿ ಇರುತ್ತಿದ್ದವು. ಆಯ್ಕೆ 2 ಕಾಜಿ ಸರಿ ಇತ್ತು. ಮುಂದಿನ ಪ್ರಶ್ನೆ, ಆಂತರಿಕ ಶಾಂತಿ ವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಇವರದ್ದು. ನೋಡೋಣ. ಆಯ್ಕೆ 1 ಜಿಲ್ಲಾಧಿಕಾರಿ, ಆಯ್ಕೆ 2 ಪೊಲೀಸ್, ಆಯ್ಕೆ 3 ನಿರ್ದೇಶಕರು, ಆಯ್ಕೆ 4 ಮೇಲ್ವಿಚಾರಕರು. ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಅದು ಪೊಲೀಸ್ ವ್ಯವಸ್ಥೆ ಮೇಲೆ ಇತ್ತು. ಆಯ್ಕೆ 2 ಪೊಲೀಸ್ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಸ್ಥಾಪಿಸಿದವರು ಯಾರು? ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್, ಆಯ್ಕೆ 2 ವಾರ್ನ್ ಹೆಸ್ಟಿಂಗ್ಸ್, ಆಯ್ಕೆ 3 ಲಾರ್ಡ್ ರಿಪ್ಪನ್, ಆಯ್ಕೆ 4 ಲಾರ್ಡ್ ಕ್ಯಾನಿಂಗ್. ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗ ಸ್ಥಾಪಿಸಿದವರೇ ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್. ಮುಂದಿನ ಪ್ರಶ್ನೆ, ಸುಪ್ರಿಡೆಂಟ್ ಆಫ್ ಪೊಲೀಸ್, SP ಅಂದರೆ ಸುಪ್ರಿಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್, ಆಯ್ಕೆ 2 ವಾರ್ನ್ ಹೆಸ್ಟಿಂಗ್ಸ್, ಆಯ್ಕೆ 3 ಲಾರ್ಡ್ ರಿಪ್ಪನ್, ಆಯ್ಕೆ 4 ಲಾರ್ಡ್ ಕ್ಯಾನಿಂಗ್. ಸೊ ಸುಪ್ರಿಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹುದ್ದೆಯನ್ನು ಸೃಷ್ಟಿಸಿದವರೇ ಆಯ್ಕೆ 1 ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 21ಕ್ಕೆ ಹೋಗೋಣ. ಪ್ರತಿ ಜಿಲ್ಲೆಗಳನ್ನು ಮತ್ತು ಠಾಣೆಗಳನ್ನು ಈ ಹೆಸರಿನಿಂದ ವಿಭಾಗವನ್ನ ಮಾಡಿದ್ದರು. ಅದು ಠಾಣೆ ಅಲ್ಲ, ಠಾಣೆ. ಪ್ರತಿ ಜಿಲ್ಲೆಗಳನ್ನು ಮತ್ತು ಠಾಣೆಗಳನ್ನ ಈ ಹೆಸರಿನಿಂದ ವಿಭಾಗವನ್ನ ಮಾಡಿದ್ರು. ನೋಡೋಣ. ಆಯ್ಕೆ 1 ಠಾಣೆ ಕೋತ್ವಾಲ್, ಆಯ್ಕೆ 2 ಠಾಣೆ ಕೇಂದ್ರ, ಆಯ್ಕೆ 3 ಪೊಲೀಸ್ ಠಾಣೆ, ಆಯ್ಕೆ 4 ಯಾವುದೂ ಅಲ್ಲ. ಪ್ರತಿ ಜಿಲ್ಲೆಗಳನ್ನ ಠಾಣೆಗಳಂತ ವಿಭಾಗ ಮಾಡಿದ್ರು. ಪ್ರತಿ ಠಾಣೆಗಳನ್ನ ಕೋತ್ವಾಲ್ ಅಂತ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಬ್ರಿಟಿಷರು ಹೆಸರನ್ನ ಇಟ್ಟಿದ್ರು. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಶಬ್ದಗಳೇ. ಪ್ರಶ್ನೆ 22ಕ್ಕೆ ಹೋಗೋಣ. ಹಳ್ಳಿಗಳಲ್ಲಿನ ಕಳ್ಳತನ ಮತ್ತು ಅಪರಾಧ ನಿಯಂತ್ರಣದ ಜವಾಬ್ದಾರಿ ಯಾರ ಮೇಲಿತ್ತು? ಆಯ್ಕೆ 1 ಠಾಣೆ, ಆಯ್ಕೆ 2 ಕೋತ್ವಾಲ್, ಆಯ್ಕೆ 3 ಪೊಲೀಸ್, ಆಯ್ಕೆ 4 ಕಾಜಿ. ಹಳ್ಳಿಗಳಲ್ಲಿ ನಡೀತಕ್ಕಂಥ ಕಳ್ಳತನ ಆಗಿರಬಹುದು, ಅಪರಾಧ ದರೋಡೆಗಳ ನಿಯಂತ್ರಣದ ಜವಾಬ್ದಾರಿ ಅದು ಕೋತ್ವಾಲನ ನಿಯಂತ್ರಣದಲ್ಲಿ ಇತ್ತು. ಅದರ ಜವಾಬ್ದಾರಿ ಕೋತ್ವಾಲ್ದು. ಪ್ರಶ್ನೆ 23ಕ್ಕೆ ಹೋಗೋಣ. 1770ರ ದಶಕದಲ್ಲಿ ಕಾನೂನು ಸುವ್ಯವಸ್ಥೆ ವಿಷಮಗೊಳ್ಳಲು ಕಾರಣ ಏನು? ನೋಡೋಣ. ಆಯ್ಕೆ 1 ಯುದ್ಧ ನಡೀತ, ಆಯ್ಕೆ 2 ಪ್ರವಾಹ, ಆಯ್ಕೆ 3 ಕ್ಷಾಮ ಭೀತಿ, ಆಯ್ಕೆ 4 ಆಂತರಿಕ ಕಲಹ. 1770ರ ದಶಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ವಿಷಮಗೊಳ್ಳಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ಅದು ಕ್ಷಾಮ ಭೀತಿ ಅಂತ ಹೇಳ್ತಾರೆ. ಮುಂದಿನ ಹೋಗೋಣ. ಮುಂದಿನ ಪ್ರಶ್ನೆ ಸಂಖ್ಯೆ 24. ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ನೇಮಕ ಮಾಡುವ ಪದ್ಧತಿ ಜಾರಿಯಾದ ವರ್ಷ ಯಾವುದು?
ಆಯ್ಕೆ 1 1718, ಆಯ್ಕೆ 2 1781, ಆಯ್ಕೆ 3 1700, ಆಯ್ಕೆ 4 1618. ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ನೇಮಕ ಮಾಡತಕ್ಕಂಥ ಪದ್ಧತಿ ಜಾರಿಯಾಗಿರ್ತಕ್ಕಂಥ ವರ್ಷ ಅದು ಎಸ್ 1781ರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಆರಂಭ ಆಗಿತ್ತು. ಮುಂದಿನ ಪ್ರಶ್ನೆ, ಪೊಲೀಸ್ ಕಾಯ್ದೆ ಜಾರಿ ಆದ ವರ್ಷ ಯಾವುದು? ನೋಡುವ ಪೊಲೀಸ್ ಕಾಯ್ದೆ ಯಾವ ವರ್ಷ ಜಾರಿ ಆಯ್ತಂತ. ಸೊ ಆಯ್ಕೆ 1 1816, ಆಯ್ಕೆ 2 1861, ಸೊ ಆಯ್ಕೆ 3 1800, ಆಯ್ಕೆ 4 1716. ಸೊ ಒಟ್ಟಾರೆಯಾಗಿ ಪೊಲೀಸ್ ಕಾಯ್ದೆ ಜಾರಿಯಾಗಿರ್ತಕ್ಕಂಥ ವರ್ಷ ಯಾವುದಪ್ಪ ಅಂದ್ರೆ ಅದು 1861 ಆಗಿತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡಿವಪ್ಪ ಅಂತಂದ್ರೆ ಈ ಒಂದು ಭಾಗದಲ್ಲಿ ಮೊದಲ ಭಾಗದಲ್ಲಿ ಒಟ್ಟು 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಂಡಿವಿ. ಸೊ ಇನ್ನೂ 15 ಪ್ರಶ್ನೆಗಳಿದ್ದಾವೆ. ಆ 15 ಪ್ರಶ್ನೆಗಳ ವಿಡಿಯೋವನ್ನು ನಾನು ಶಾರ್ಟ್ಲಿ ಆಗಿ ಏನು ಮಾಡ್ತೀನಿ, ಅಪ್ಲೋಡನ್ನು ಮಾಡ್ತೀನಿ. ಇದಕ್ಕಿಂತ ಮೊದಲಾಗಿರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಭಾರತದ ಮೇಲ್ಮೈ ಲಕ್ಷಣಗಳು ಅಂತಕ್ಕಂಥ 3 ಪಾಠಗಳ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿಯವರೆಗೆ ಅಪ್ಲೋಡನ್ನು ಮಾಡಿದ್ದೀನಿ. ಸೊ ನಿಮ್ಮ ವ್ಯೂಸ್ಗಳು ಬರಬೇಕು. ನೀವು ವ್ಯೂಗಳನ್ನು ಮಾಡ್ತಾ ಇದ್ರೇ ನಾವು ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದು. ಯಾವ ವಿಷಯದಲ್ಲಿ ಹೆಚ್ಚು ವ್ಯೂಗಳು ಬರ್ತಾವಲ್ಲ ಆ ವಿಷಯದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಸೊ ಕಂಟೆಂಟನ್ನು ರೆಕಾರ್ಡ್ಗೆ ತಗೋತೀವಿ. ನಮ್ಮ ಕಡೆ ಎಲ್ಲ ವಿಷಯ ಆಲ್ರೆಡಿ ಇದೆ. ಸೊ ಆದರೆ ನಾವು ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ವ್ಯೂಗಳ ಮೇಲೆ. ಸೊ ಯಾವ ವಿಷಯದಲ್ಲಿ ವ್ಯೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬರ್ತಾವಲ್ಲ ಅದೇ ಸಬ್ಜೆಕ್ಟ್ನ ನಾವು ರೆಕಾರ್ಡಿಂಗನ್ನು ಏನು ಮಾಡ್ತೀವಿ, ಕಂಟೆಂಟನ್ನು ತಗೋತೀವಿ. ಸೊ ಅದಕ್ಕಾಗಿ ಹಾಕಿರ್ತಕ್ಕಂಥ ವಿಡಿಯೋವನ್ನು ನೀವು ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಹೆಚ್ಚೆಚ್ಚು ಶೇರ್ ಮಾಡಿ. ಹೆಚ್ಚು ವ್ಯೂಸ್ ಬಂದರೆ ನಾವು ಪ್ರತಿದಿನ 5, 6, 7 ವಿಡಿಯೋಗಳನ್ನು ಹಾಕ್ಬೋದು. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ವ್ಯೂಗಳು. ನೀವು ನೋಡುಗರ ಸಂಖ್ಯೆ ಹೆಚ್ಚಾಯ್ತಂದರೆ ನಾವು ಖಂಡಿತವಾಗಿ ನಿಮಗಿರ್ತಕ್ಕಂಥ ಪಠ್ಯಪುಸ್ತಕದ ಎಲ್ಲ ಪಠ್ಯಕ್ರಮವನ್ನು ಪೂರ್ಣ ಮಾಡಲಿಕ್ಕೆ ರೆಡಿ ಇದ್ದೀವಿ. ನಮ್ಮ ಕಡೆ ಎಲ್ಲ MCQsಗಳು ರೆಡಿ ಇದ್ದಾವೆ. ಸೊ ಹಿಂದಿ ಇದೆ, ಸೈನ್ಸ್ ಇದೆ, ಕನ್ನಡ ಇದೆ, SS ಇದೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಎಲ್ಲ ವಿಷಯಗಳ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಒಟ್ಟು ಒಂದು ಟೀಮೇ ಇದೆ ನಮ್ಮದು. ಓಕೆ, ಖರೆ ನಮಗೇನು ಬೇಕಂತಂದ್ರೆ ನಿಮ್ಮಿಂದ ವ್ಯೂಸ್ ಬೇಕು. ನೀವು ಎಷ್ಟು ವ್ಯೂಸ್ಗಳನ್ನು ನಮಗೆ ಕೊಡ್ತಿರಲ್ಲ ಅಷ್ಟರ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂದರೆ ವಿಡಿಯೋಗಳನ್ನು ರಿಲೀಸ್ ಮಾಡ್ತೀವಿ. ಇಲ್ಲಿನೂ ಕೂಡ ಅದೇ ಮಾಡ್ತಾ ಇದ್ದೀವಿ. ಯಾವ ವಿಷಯದ ವಿಡಿಯೋ 1000 ವ್ಯೂಸನ್ನು ಕ್ರಾಸ್ ಆಗ್ತದಲ್ಲ ಸೊ ಅದರದ ಮೇಲೆ ಏನು ಮಾಡ್ತೀವಿ ನಾವು ವಿಡಿಯೋಗಳನ್ನು ರೆಕಾರ್ಡಿಂಗ್ಗೆ ತಗೊಳ್ತಾ ಇದ್ದೀವಿ. ಅದಕ್ಕಾಗಿ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸಿಗುವ ಮತ್ತೆ